ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಕಾಸ್ ಇದ್ದಾನೆ ವಿದ್ಯಾರ್ಥಿ, ಅವನು ಮಾತಾಡ್ತೀನಿ. ಈಗ ಯಾವ ರೀತಿ ಖುಷಿ ಅನಿಸುತ್ತೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದು ಸ್ಟೇಟ್ಗೆ 6th ರ್ಯಾಂಕು, ಯಾವ ರೀತಿ ಖುಷಿ ಅನಿಸುತ್ತೆ ಅಂತ? ತುಂಬ ಖುಷಿ ಆಗುತ್ತೆ ಸರ್. ಅಂದರೆ ಆ ಖುಷಿನ ಪದಗಳಲ್ಲಿ ವರ್ಣಿಸೋಕ್ಕೆ ಹಾಕೋದಿಲ್ಲ. ಅಂದ್ಕೊಂಡಿರಲಿಲ್ಲ 99 ಬರುತ್ತೆ ಅಂತ. 97 98 ನಡುವೆ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ 99 ಬಂದಿರೋದು ತುಂಬ ಖುಷಿ ಆಗ್ತಿದೆ. ಇದಕ್ಕೆ ಕಾರಣ ನಾನು ವಿದ್ಯಾನಿಧಿ PU ಕಾಲೇಜಿನ ಎಲ್ಲ ಲೆಕ್ಚರ್ ಸಪೋರ್ಟ್, ಅವ್ರ ಗೈಡೆನ್ಸ್, ಅದರಿಂದ ಇದು ಸಾಧ್ಯ ಆಯಿತು. ಹಾಗೆ ನನ್ನ ಅಪ್ಪ ಅಮ್ಮ ಅಕ್ಕ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು. ಸೊ ಅವ್ರ ಸಪೋರ್ಟಿಂದ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಯಿತು ಅನಿಸುತ್ತೆ ಸರ್. ಸ್ಟೇಟ್ ರ್ಯಾಂಕಲ್ಲಿ ರಾಯಚೂರು 31ನೇ ಸ್ಥಾನ ಇದೆ. ಇಂಥ ಜಿಲ್ಲೆಯಲ್ಲಿ ಅಂದರೆ ಹಿಂದುಳಿದ ಶಿಕ್ಷಣದಲ್ಲಿ ಹಿಂದುಳಿದ ಜಿಲ್ಲೆ ಅಂತ ಕರೀತಾರೆ. ಬಟ್ ಇಂಥ ಜಿಲ್ಲೆಯ ಒಬ್ಬ ಹುಡುಗ ಸ್ಟೇಟಿಗೆ 6th ರ್ಯಾಂಕ್ ಬರ್ತಾನೆ ಅನ್ನುವಂಥದ್ದು ಯಾವ ರೀತಿ ಹೆಮ್ಮೆ ಅನಿಸುತ್ತೆ ಕಲ್ಯಾಣ ಕರ್ನಾಟಕ ಭಾಗದ ಹುಡುಗನಾಗಿ ಅಂತ? ಈಗ ಸಂತೋಷ ಆಗುತ್ತೆ ಸರ್. ಜಿಲ್ಲೆ ಅಂತ ಬಂದಾಗ 31ನೇ ಸ್ಥಾನದಲ್ಲಿ ಇರ್ಬೋದು. ಆದರೆ ಎಲ್ಲ ವಿದ್ಯಾರ್ಥಿಗಳು ಶ್ರಮಪಟ್ಟು ಇನ್ನೂ ಕಷ್ಟಪಟ್ಟರೆ ಆ ಸ್ಥಾನಕ್ಕಿಂತ ಜಾಸ್ತಿನೇ ಬರುತ್ತೆ. ಖುಷಿ ಆಗ್ತಿದೆ ಸರ್ ಆ 6th ರ್ಯಾಂಕ್ ಬಂದಿರೋದು. ಈಗ ತಂದೆ ಆಟೋ ಓಡಿಸಿ ನಿಮ್ಮನ್ನೆಲ್ಲ ಓದಿಸ್ತಾ ಇದ್ದಾರೆ, ಅವ್ರ ಕಷ್ಟಗಳನ್ನು ಕಣ್ಣಲ್ಲೇ ನೋಡಿರ್ತೀರಿ. ಯಾವ ರೀತಿ ಸಾರ್ಥಕ ಆಯ್ತು ನಾನು ಓದಿದ್ದಕ್ಕೆ ಅಂತ ಅನಿಸುತ್ತೆ? ತಂದೆ ಕಷ್ಟ ಯಾವ ರೀತಿ ಇತ್ತು ಅಂತ? ಅಂದರೆ ಅವ್ರು ತುಂಬ ಪರಿಶ್ರಮ ಪಡ್ತಿದ್ರು ನಮ್ಮ ಕಾಲೇಜ್ ಫೀಸ್ ಎಲ್ಲ ಕಟ್ಟೋಕ್ಕೆ. ಸೊ ಅವ್ರ ಪರಿಶ್ರಮಕ್ಕೆ ಒಂದು ತಕ್ಕ ಪ್ರತಿಫಲ ಕೊಡಬೇಕಂತ ಇತ್ತು. ಸೊ ಅದಕ್ಕೆ ಇದೊಂದು ಒಳ್ಳೆ ಚಾನ್ಸ್ ಅಂತ ಅನಿಸಿತು. ಸೊ ನಮ್ಮ ಪರಿಶ್ರಮ ಪಟ್ಟು ಸೊ ಅವರಿಗೊಂದು ಪ್ರತಿಫಲ ಸಿಗಬೇಕಿತ್ತು. ಈ ಚಾನ್ಸ್ನ ಯೂಸ್ ಮಾಡ್ಕೊಂಡಿದ್ದು ಖುಷಿ ಆಗ್ತಿದೆ ಸರ್. ಮುಂದೆ ಏನಾಗಬೇಕಂತ ಇವಾಗ? ನಾವು BCom ಮಾಡಬೇಕು, ಅದ್ರ ಜೊತೆ CAನೂ ಮಾಡಬೇಕಂತಿದೆ ಸರ್. ಸೊ ಅದ್ರ ಕಡೆನೇ ಇವಾಗ ಕಾನ್ಸಂಟ್ರೇಟ್ ಮಾಡಬೇಕು. ಅವ್ರ ತಾಯಿ ಇದ್ದಾರೆ, ಅವ್ರು ಮಾತಾಡ್ಸ್ತೀನಿ. ಹೇಳಮ್ಮ, ಮಗ ತಂದೆ ಏನು ನಿಮ್ಮ ಯಜಮಾನರು ಆಟೋ ಓಡಿಸ್ತಾರೆ, ಸಾಲ ಮಾಡಿ ಮಕ್ಕಳು ಓದಿಸಿದ್ದೀನಿ ಅಂತಾರೆ. ಮಗ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾನೆ, ಯಾವ ರೀತಿ ಹೆಮ್ಮೆ ಅನ್ಸುತ್ತಮ್ಮ ತಾಯಿಯಾಗಿ ಅಂತ? ನನಗೆ ಖುಷಿ ಆಗಿದೆ ಸರ್, ಮಗ ಪಾಸ್ ಆಗ್ಯಾನ ಅಂತೇಳಿ ಸಂತೋಷ ಆಗ್ತದೆ ಸರ್. ಕಷ್ಟಪಟ್ಟು ಓದಕತ್ತಾರ ರಾತ್ರಿ ಎಲ್ಲ. ಪಾಸ್ ಆಸೆಲಾಗೆಲ್ಲ ಖುಷಿ ಆಗ್ಯದ ಸರ್. ನನಗೆ ಹೇಳೋಕ್ಕಾಗಲ್ಲ. ಅವರು ರಾತ್ರಿ ಎಲ್ಲ ಹಗಲೆಲ್ಲ ಓದ್ತಿದ್ದು ಸರ್. ನಮಗೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಹುಡುಗ ಮಕ್ಕಳಿಲ್ಲ ಅಂಥೇಳಿ ನಾವು ಅಷ್ಟೇ ಇದು ಮಾಡ್ತಿದ್ವಿ ಸರ್. ಸ್ವಲ್ಪ ಹೊತ್ತು ಓದಿ ಸ್ವಲ್ಪ ಮಕ್ಕಪ್ಪ ಅಂತಿದ್ವಿ ರೀ. ಅಂದರೆ ಆಮೇಲೆ ಬರ್ತಿದ್ದೆ ಸರ್ ಸ್ವಲ್ಪ ಮಕ್ಕ, ಮತ್ತೆ ಬೆಳಗ್ಗೆ ಓದ್ತಿದ್ರು ಓದೋಕೆ. ಹೆಂಗೆ ಖುಷಿ ಆಗುತ್ತಮ್ಮ ಈಗ ಮಗ? ಖುಷಿ ಆಗ ಸರ್. ಅಂದರೆ ಬರ್ತಾನಂತ ಗ್ಯಾರಂಟಿ ಇತ್ತು ಸರ್. ಅವನು ಅಷ್ಟು ಓದ್ಯಾನಂದರೆ ಫಸ್ಟ್ ರ್ಯಾಂಕ್ ಇದಕ್ಕೆ ಬರ್ತಾನಂತ ಇತ್ತು ಸರ್ ನಮಗೆ. ಅವ್ರ ಅಕ್ಕ ಸ್ವಲ್ಪ ಎಲ್ಲ ಹೇಳ್ಕೊಡ್ತಿದ್ಲು, ಹಿಂಗೆ ಬರಬೇಕು, ಹಿಂಗೆ ಓದಬೇಕು, ಹಿಂಗೆ ಇಷ್ಟಿಷ್ಟು ಟೈಮ್ ತೊಗೋಬೇಕು ಅಂತ ಎಲ್ಲ ಹೇಳ್ತಿದ್ರು. ಅಷ್ಟು ಮಾಡ್ಯಾನ್ರಿ ಅವ್ರ ತಮ್ಮ. ಇದು ವಿಕಾಸ್ ಪೋಷಕರು ಹೇಳ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.